ನನಗೆ ಬರೋ ಯಾವುದೇ ಹಣನೂ ಸೇವೆ ಆಗ್ತಿಲ್ಲ, ಇನ್ವೆಸ್ಟ್ ಮಾಡೋದಕ್ಕೆ ಏನು ಉಳಿಯೋದೇ ಇಲ್ಲ ಅನ್ನೋರು ನೀವಾಗಿದ್ರೆ ನಿಮ್ಮ ಹಣ ಯಾವ ಕಡೆ ಪೋಲಾಗ್ತಿದೆ ಅದನ್ನು ತಡೆದು ಈಸಿಯಾಗಿ ನೀವು ಇನ್ವೆಸ್ಟ್ಮೆಂಟನ್ನು ಮಾಡೋ ಹಾಗೆ ಹೇಗೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ 50-30-20 ರೂಲ್ನಿಂದ ತಿಳ್ಕೊಳ್ಳೋಣ. ಇದನ್ನು ಬಳಸಿದ್ರೆ ನಿಮ್ಮ ಹಣ ಎಷ್ಟು ಖರ್ಚು ಮಾಡಬೇಕು, ಹೇಗೆ ಖರ್ಚು ಮಾಡಬೇಕು, ಇದರಿಂದ ಗ್ಯಾರಂಟಿಯಾಗಿ ನಿಮ್ಮ ಹಣವನ್ನು ಸೇವ್ ಅಥವಾ ಇನ್ವೆಸ್ಟ್ಮೆಂಟನ್ನು ಹೇಗೆ ನೀವು ಈಸಿಯಾಗಿಯೇ ಮಾಡ್ತಾ ಹೋಗ್ಬೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ವೆಲ್ಕಮ್ ಟು ಪುಸ್ತಕಾಂಶ. ಫೈನಾನ್ಷಿಯಲ್ ಲೋಕದಲ್ಲಿ ಈ 50-30-20 ರೂಲು ತುಂಬ ಫೇಮಸ್ಸು. ಇದು ನಮ್ಮ ಖರ್ಚುಗಳನ್ನೆಲ್ಲ ಕಡಿಮೆ ಮಾಡಿಸಿ ಆರಾಮಾಗಿ ನಮ್ಮ ಸೇವಿಂಗ್ಸ್ಗಳನ್ನು ಮಾಡ್ಕೊಳ್ಳೋ ಹಾಗೆ ನಮಗೆ ಸಹಾಯವನ್ನು ಮಾಡುತ್ತೆ. ಹೆಚ್ಚು ಮ್ಯಾಥಮೆಟಿಕ್ಸ್ ಆಗಲಿ ಅಕೌಂಟಿಂಗೇ ಆಗಲಿ ಯಾವುದೇ ರೀತಿಯ ತಲೆ ಕೆಡಿಸ್ಕೊಳ್ಳುವಂಥ ಕಾನ್ಸೆಪ್ಟು ಏನೂ ಇಲ್ಲಿ ಬರೋದೇ ಇಲ್ಲ. ಹೀಗಾಗಿ ಎಲ್ಲರೂ ಈ ಈಸಿಯಾದಂಥ ಪ್ರೋಸೆಸ್ಸನ್ನು ಉಪಯೋಗಿಸಿ ತಾವು ಅಂದ್ಕೊಂಡಿದ್ದಂಥ ಫೈನಾನ್ಷಿಯಲ್ ಗೋಲನ್ನು ರೀಚ್ ಮಾಡೋಕ್ಕೆ ಇದು ತುಂಬಾ ಸಹಕಾರಿಯಾಗಿದೆ. ಅದು ಹೇಗೆ ಅಂದರೆ, ನಮಗೆ ನಮ್ಮ ಕೆಲಸದಿಂದ ಸ್ಯಾಲರಿ ಕ್ರೆಡಿಟ್ ಆದಾಗ ನಾವು ನಮ್ಮ ಹಣವನ್ನು ಈ 50-30-20 ರೂಲ್ನ ಪ್ರಕಾರ ಯೂಸ್ ಮಾಡಬೇಕು. ಅಂದರೆ ಈ ನಮ್ಮ ಹಣದಲ್ಲಿ ಮೊದಲು ನಮಗೆ ನಾವು ಪೇಯನ್ನು ಮಾಡ್ಕೋಬೇಕು. ಈ ಕಾನ್ಸೆಪ್ಟ್ನ ತುಂಬ ಫೇಮಸ್ ಬುಕ್ಗಳಲ್ಲೂ ನೀವು ಕೇಳಿರ್ಬೋದು. ನಾವು ಎಲ್ಲರಿಗೂ ಅವರು ಮಾಡಿರುವಂಥ ಕೆಲಸಕ್ಕೆ ಹಾಲು ಪೇಪರ್ನಿಂದ ಬೇರೆ ಬೇರೆ ಜನಗಳಿಗೆ ಟಿಪ್ಸ್ ಕೊಡೋವರೆಗೂ ನಾವು ಯೂಸ್ ಮಾಡುವಂಥ ಎಲ್ಲ ಸರ್ವಿಸ್ಗಳಿಗೂ ದುಡ್ಡನ್ನು ಕೊಡ್ತಾನೆ ಇರ್ತೀವಿ. ಆದರೆ ನಾವು ಮಾಡುವಂಥ ಕೆಲಸಕ್ಕೆ ನಮಗೆ ಅಂತಲೇ ನಾವು ದುಡ್ಡನ್ನು ಕೊಡೋದೇ ಇಲ್ಲ. ಬೇರೆದಕ್ಕೆ ಕೊಡೋದಾದರೆ ಯಾವಾಗಲೂ ರೆಡಿಯಾಗಿಯೇ ಇರ್ತೀವಿ, ಅದಕ್ಕೆಲ್ಲ ಯೋಚನೆಯೂ ಮಾಡಲ್ಲ. ಆದರೆ ನಮಗೆ ನಾವು ಹಣವನ್ನು ಕೊಡಬೇಕು ಅಂತಲೂ ನಮಗೆ ಅನಿಸೋದೇ ಇಲ್ಲ. ಆದರೆ ಈ ಸರಿ ನೀವು ಹಾಗೆ ಮಾಡಬೇಡಿ. ನಿಮ್ಮ ಸ್ಯಾಲರಿ ಬಂದ ತಕ್ಷಣ 20% ಅಷ್ಟು ಹಣವನ್ನು ನಿಮಗೆ ಅಂತ ಹೇಳ್ಬಿಟ್ಟು ತೆಗೆದಿಟ್ಕೊಳ್ಳಿ, ಅಥವಾ ಒಂದು ಸಪರೇಟ್ ಬ್ಯಾಂಕ್ ಅಕೌಂಟ್ನಲ್ಲಿ ಅದನ್ನು ಇಟ್ಟುಬಿಡಿ. ಇದು ನಿಮ್ಮ ಸೇವಿಂಗ್ಸು, ಇನ್ವೆಸ್ಟ್ಮೆಂಟ್ ಮಾಡುವಂಥ ಹಣ, ಕಾಂಪೌಂಡ್ ಎಫೆಕ್ಟನ್ನು ಬಳಸ್ಕೊಂಡು ಬೆಳೆಯುವಂಥ ಒಂದು ದೊಡ್ಡ ಹಣ. ಅದನ್ನು ಮುಂದೆ ನೋಡೋಣ. ಇದಕ್ಕೂ ಮುಂಚೆ ಬೇಸಿಕ್ ಆದಂಥ ಇನ್ವೆಸ್ಟ್ಮೆಂಟ್ಗಳನ್ನೆಲ್ಲ ಮಾಡಿರೋದು ತುಂಬಾ ಒಳ್ಳೆಯದು. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ನೋಡಿ. ಸಿಂಪಲ್ಲಾಗಿ ಹೇಳೋದಾದರೆ ಹೆಲ್ತ್ ಇನ್ಶೂರೆನ್ಸು, ನಿಮಗೆ ಒಂದು 6 ತಿಂಗಳಿಗೆ ಆಗೋವಷ್ಟು ಎಮರ್ಜೆನ್ಸಿ ಫಂಡು, ರಿಟೈರ್ಮೆಂಟ್ ಪ್ಲ್ಯಾನು, ಈ ರೀತಿಯಾದಂತಹ ಬೇಸಿಕ್ ಇನ್ವೆಸ್ಟ್ಮೆಂಟ್ಗಳು. ಅದಾದಮೇಲೆ ಈ 20%ನ ನಿಮ್ಮ ಸೇವಿಂಗ್ಸ್ ಆಗಿ ಮಾಡ್ಕೋತಾ ಹೋಗಿ. ಕಾಂಪೌಂಡ್ ಇಂಟ್ರೆಸ್ಟ್ನ ಲಾಭವನ್ನು ತಗೊಳ್ಳಿ. ಕಾಂಪೌಂಡ್ ಇಂಟ್ರೆಸ್ಟ್ ಬಗ್ಗೆ ಆಮೇಲೆ ಹೇಳ್ತೀನಿ. ಇವಾಗ ನಿಮಗೆ ಪ್ರಶ್ನೆ ಬರ್ಬೋದು, ನಮ್ಮ ಎಕ್ಸ್ಪೆನ್ಸ್ಗಳನ್ನೆಲ್ಲ ಏನು ಮಾಡೋದು ಅಂತ. ಅದಕ್ಕಾಗಿ ನಿಮ್ಮ ಸ್ಯಾಲರಿಯ 50%ನಷ್ಟರಲ್ಲಿ ಆ ಎಕ್ಸ್ಪೆನ್ಸ್ನೆಲ್ಲನೂ ಮುಗಿಸ್ಬೇಕು. ಎಕ್ಸ್ಪೆನ್ಸ್ ಅಂದರೆ ಬೇಸಿಕ್ ಆದಂಥ ಎಕ್ಸ್ಪೆನ್ಸ್ಗಳು. ಎಕ್ಸಾಂಪಲ್ಗೆ ಮನೆ ಬಾಡಿಗೆ ಇರ್ಬೋದು, ಅದನ್ನೆಲ್ಲ ಕೊಡಲೇಬೇಕು. ಗ್ರೋಸರಿ ಅಂದರೆ ಆಹಾರ ಪದಾರ್ಥಗಳನ್ನು ತಗೊಳ್ಳೇಬೇಕು. ಎಲೆಕ್ಟ್ರಿಸಿಟಿ, ವಾಟರ್ ಬಿಲ್ಲು, ಟ್ರಾನ್ಸ್ಪೋರ್ಟಿಗೆ, ಲರ್ನಿಂಗಿಗೆ, ಗ್ಯಾಸು, ಈ ರೀತಿಯಾದಂಥ ಎಕ್ಸ್ಪೆನ್ಸ್ಗಳು. ಎಕ್ಸಾಂಪಲ್ಗೆ ನಿಮ್ಗೆ ಇವಾಗ 20,000 ಸ್ಯಾಲರಿ ಬರ್ತಾ ಇದೆ ಅಂದರೆ ಅದರಲ್ಲಿ 50% ಅಂದರೆ 10,000ದಲ್ಲೇ ಈ ಎಲ್ಲ ಬೇಸಿಕ್ ಎಕ್ಸ್ಪೆನ್ಸ್ಗಳು ಕವರ್ ಆಗೋ ಹಾಗೆ ನೀವು ಪ್ಲ್ಯಾನನ್ನು ಮಾಡ್ಕೋಬೇಕಾಗುತ್ತೆ. ಇವಾಗ ನೀವು ಕೇಳ್ಬೋದು, ಮತ್ತೆ ನನಗೆ ಬೇಕಾಗಿರುವಂಥ ಹೊಸ ಬ್ರ್ಯಾಂಡ್ನ ಫೋನು, ಹೋಟೆಲಲ್ಲಿ ಖರ್ಚು ಮಾಡುವಂಥ ಹಣ, ಮೂವೀಸ್ಗೆ ಹೋಗೋದು, ಮತ್ತೆ ಇನ್ನೂ ಏನೇನೋ ಶಾಪಿಂಗು, ಈ ರೀತಿಯಾದಂಥ ಖರ್ಚಿಗೆಲ್ಲನೂ ಏನು ಮಾಡಬೇಕು ಅಂತ. ಈ ರೀತಿಯ ಖರ್ಚನ್ನೆಲ್ಲ ಒಂದು ವಿಶ್ ಲಿಸ್ಟ್ ಅಂತ ಹೇಳಲಾಗುತ್ತೆ. ಇವನ್ನೆಲ್ಲ ತಗೊಳ್ಳೇಬೇಕು ಅಂತ ಏನಿಲ್ಲ, ಆದ್ರೂ ಇದನ್ನೆಲ್ಲ ತಗೊಳ್ಳೋದು ನಮ್ಮ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ರೀತಿಯ ಖರ್ಚುಗಳನ್ನು ನಿಮ್ಮ 30%ನಲ್ಲಿ ಅಂದರೆ 6,000ದಲ್ಲಿ ಮುಗಿಸ್ಕೊಳ್ಳೋ ರೀತಿ ನೋಡ್ಕೋಬೇಕು. ಈ ಸೆಕ್ಷನ್ನಲ್ಲೇ ನಿಮ್ಮ ಹಣ ಹೆಚ್ಚು ಪೋಲಾಗುವಂಥ ಸಾಧ್ಯತೆ ಇರೋದು. ಹಾಗಾಗಿ ಸ್ಟ್ರಿಕ್ಟ್ ಆಗಿ ನೀವು ಈ 30%ನಲ್ಲೇ ನಿಮ್ಮ ವಿಶ್ಗಳನ್ನು ಪೂರ್ತಿ ಮಾಡ್ಕೊಳ್ಳೋ ಹಾಗೆ ನೋಡಿ. ಅದು ಯಾವುದೇ ಶಾಪಿಂಗ್ ಆಗಲಿ, ಹೊಸ ಟೆಕ್ನಾಲಜಿಗೆ ಅಪ್ಡೇಟ್ ಆಗಲಿ, ಆನ್ಲೈನಲ್ಲಿ ಸಬ್ಸ್ಕ್ರಿಪ್ಷನ್ಗಳಾಗಲಿ, ಇವುಗಳಲ್ಲಿ ಎಷ್ಟು ನಿಮಗೆ ಅನ್ನೆಸೆಸರಿ ಅಂತ ನೋಡಿ. ವೆಕೇಶನ್ಗಳಿಗೆ ಎಷ್ಟಲ್ಲಿ ಹೋಗಬೇಕು ಅಂತ ಬಜೆಟನ್ನು ಮಾಡಿ. ಕ್ಲಾತ್ಸು, ಇಂಟರ್ನೆಟ್ ಬಿಲ್ಲು, ಎಷ್ಟು ನಿಜವಾಗ್ಲೂ ನಿಮಗೆ ಅವಶ್ಯಕತೆ ಇದೆ ಅಂತ ನೀವೇನೇ ತೀರ್ಮಾನ ಮಾಡಿ. ಇವೆಲ್ಲ ಬೇಕಾಗಿರೋದನ್ನೇ ಎಷ್ಟು ಅಂತ ನೀವೇ ಡಿಸೈಡ್ ಮಾಡಬೇಕಷ್ಟೇ. ಯಾಕೆಂದರೆ ಎಲ್ಲರ ಬೇಡಿಕೆಗಳು ಬೇರೆ ಬೇರೆ ಇರುತ್ತೆ. ಅಡ್ವರ್ಟೈಸ್ಮೆಂಟ್ ನೋಡಿ ಎಕ್ಸೈಟ್ಮೆಂಟಲ್ಲಿ ಪರ್ಚೇಸನ್ನು ಮಾಡ್ತಾ ಹೋಗ್ಬಿಡಿ. ಯಾವುದೋ ಒಂದು ವಸ್ತುವನ್ನು ತಗೋಬೇಕು ಅಂತ ತುಂಬ ವಸ್ತುಗಳನ್ನು ತಗೊಂಡು ಬರೋಕ್ಕೆ ಹೋಗ್ಬಿಡಿ. ಹಾಗಾಗಿ ಈ 30%ನಲ್ಲೇ ನಿಮ್ಮ ವಿಶ್ ಲಿಸ್ಟ್ನ ಪರ್ಚೇಸನ್ನು ಮಾಡಬೇಕು. ಇವಾಗ ಇನ್ನೊಂದು ಸಿಚುವೇಶನಿಗೆ ಬರೋಣ. ಈ ರೀತಿ 50-30-20 ರೂಲ್ನ ಡಿಸೈಡ್ ಮಾಡಿಕೊಂಡು ಫಾಲೋವನ್ನು ಮಾಡ್ತಾ ಇರ್ತೀರಾ. ಒಂದು 5 ವರ್ಷದಲ್ಲಿ ನಿಮ್ಮ ಹಣದ ಮೂಲ ಒಂದು 50,000ಕ್ಕೆ ರೀಚ್ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಆವಾಗಲೂ ನೀವು ಇದೇ ರೂಲನ್ನು ಯೂಸ್ ಮಾಡಬೇಕು ಅಂತ ನೀವು ಕೇಳಿದ್ರೆ ಇಲ್ಲ,
ಏಕೆಂದರೆ ಇವಾಗ ನಿಮ್ಮ ಸೇವಿಂಗ್ಸ್ನ 20%ನಿಂದ ಜಾಸ್ತಿ ಮಾಡುವಂಥ ಸಮಯ. ಹೌದು, ನಿಮ್ಮ ಸ್ಯಾಲರಿಗೆ ತಕ್ಕಂತೆ ನಿಮ್ಮ ಲೈಫ್ನು ಅಪ್ಡೇಟ್ ಆಗಲೇಬೇಕು. ಆದ್ರೂ ಆದಷ್ಟು ಬೇಕಾಗಿರೋದಕ್ಕೆ ನೀವು ಖರ್ಚು ಮಾಡೋ ರೀತಿ ನೋಡ್ಕೋಬೇಕಷ್ಟೆ. ಎಕ್ಸಾಂಪಲ್ಗೆ ಇವಾಗ ಸೇವಿಂಗ್ಸಿಗೆ ಒಂದು 25,000ವನ್ನೇ ಕೊಡ್ಬೋದು, ಖರ್ಚಿಗೆ 6,000ದಿಂದ 10,000 ಅಂತ ಅಂದ್ಕೊಳ್ಳೋಣ ಎಕ್ಸ್ಟ್ರಾ. ಅಂದರೆ ವಿಶ್ ಲಿಸ್ಟಿಗೆ ಒಂದು 15,000 ಎಕ್ಸ್ಪೆನ್ಸನ್ನೇ ಕೊಡ್ತೀರಾ ಅಂತ ಅಂದ್ಕೊಳ್ಳೋಣ. ಹೀಗೆ ನೀವು ಈ ರೂಲನ್ನು ಚೇಂಜನ್ನು ಮಾಡ್ತಾ ಹೋಗ್ಬೋದು. ಹಾಗಾಗಿನೇ ಇದು ಇಷ್ಟೇ ಇರಬೇಕು ಅಂತ ನಾನು ಯಾವುದನ್ನು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇಲ್ಲ, ಏಕೆಂದರೆ ಅವರವರ ಜಾಬ್ಗೆ ತಕ್ಕಂತೆ ಅವರವರ ಲೈಫ್ ಸ್ಟೈಲು ಚೇಂಜ್ ಆಗ್ತಾ ಹೋಗುತ್ತೆ, ಅವಶ್ಯಕತೆಗಳು ಬದಲಾಗ್ತಾ ಹೋಗ್ತವೆ. ಅಂದರೆ ಹೇಳಕ್ ಬರ್ತಿರೋದು ಇಷ್ಟೇ, ನಿಮ್ಮ ಬೇಸಿಕ್ ನೀಡು ಮತ್ತು ನಿಮ್ಮ ವಿಶ್ ಲಿಸ್ಟು ಇವೆರಡು ಮುಂಚೆಗಿಂತ ಸ್ವಲ್ಪ ಜಾಸ್ತಿ ಆಗ್ಬೋದು. ಅದು ನಿಮ್ಮ ಲೈಫ್ ಸ್ಟೈಲಿಗೆ ತಕ್ಕಂತೆ ನೀವೇನೇ ಡಿಸೈಡ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಸೇವಿಂಗ್ ಸೆಕ್ಷನನ್ನು ಜಾಸ್ತಿ ಮಾಡ್ಕೊತಾ ಹೋಗಿ. ಆ ರೂಲು 40-20-40 ಇರ್ಬೋದು, 50-30-20 ಇರ್ಬೋದು. ಒಟ್ಟಿನಲ್ಲಿ ನಿಮ್ಮ ಸಂದರ್ಭಕ್ಕೆ ಯಾವುದು ಸೂಟ್ ಆಗುತ್ತೆ ನೋಡಿ, ಅದನ್ನು ಫಾಲೋವನ್ನು ಮಾಡ್ತಾ ಹೋಗಿ ಅಷ್ಟೇ. ಇವಾಗ ಕಾಂಪೌಂಡ್ ಎಫೆಕ್ಟಿಗೆ ಬಂದರೆ, ನೀವು ಸೇವ್ ಮಾಡುವಂಥ ಹಣ ಕೇವಲ ಸೇವಿಂಗ್ಸಿಗೆ ಮಾತ್ರ ಮೀಸಲಾಗಬಾರ್ದು. ಬ್ಯಾಂಕಲ್ಲಿ ಇಡೋದು ಅಂದರೆ ಸೇವಿಂಗ್ಸ್ ಅಕೌಂಟ್ನಲ್ಲಿ ಇಡೋವಂಥ ಹಣ ಜಾಸ್ತಿ ರಿಟರ್ನನ್ನು ನಿಮಗೆ ತಂದು ಕೊಡಲ್ಲ. ಹಣದ ಮೇಲೆ ಇನ್ಫ್ಲೇಷನ್ ಎಲ್ಲನೂ ಆಗ್ತಾ ಇರುತ್ತೆ. ಹಾಗಾಗಿ ಅದನ್ನು ಮ್ಯೂಚುವಲ್ ಫಂಡು, ಶೇರ್ ಮಾರ್ಕೆಟು, ಗೋಲ್ಡು, ಬಾಂಡು, FD ಅಥವಾ ನಿಮಗೆ ನಾಲೆಡ್ಜ್ ಇರುವಂಥ ಬಿಸ್ನೆಸ್ಸು, ಈ ರೀತಿಯ ಯಾವುದಲ್ಲಾದ್ರೂ ಸರಿನೇನೆ ನಿಮಗೆ ತಿಳಿದಿರೋದು ಅಂದರೆ ಅದರ ರಿಸ್ಕ್ ಏನು, ಅದರ ರಿಟರ್ನ್ ಏನು, ಈ ರೀತಿ ಎಲ್ಲವನ್ನು ನೋಡಿ ತಿಳ್ಕೊಂಡು ಆಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಹೋಗಿ. ಬ್ಲೈಂಡಾಗಿ ಮಾಡಿ ಹಣವನ್ನು ಕಳ್ಕೊಬೇಡಿ. ಆ ರೀತಿ ನಿಮಗೆ ಗೊತ್ತಿಲ್ಲ ಅಂದರೆ FD ಅಂತ ಹೇಳ್ಬೋದು. ಈ ರೀತಿ ಇನ್ವೆಸ್ಟ್ಮೆಂಟನ್ನು ಮಾಡೋದ್ರಿಂದ ನೀವು ನಿಮ್ಮ ಹಣಕ್ಕೆ ಕಾಂಪೌಂಡ್ ಇಂಟ್ರೆಸ್ಟನ್ನು ಪಡಿತಾ ಹೋಗ್ಬೋದು. ಫೈನಾನ್ಷಿಯಲ್ ಆಗಿ ತುಂಬ ಚೆನ್ನಾಗಿ ಬೆಳೀತಾ ಹೋಗ್ಬೋದು. ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಅಂದರೆ ನಿಮ್ಮ ಹಣ ತುಂಬ ವೇಗವಾಗಿ ಬೆಳೀತಾ ಹೋಗುತ್ತೆ ಅಂತ ಅಷ್ಟೆ. ಇದರಿಂದ ತುಂಬ ಜಾಸ್ತಿ ಹಣವನ್ನು ನೀವು ಮಾಡ್ಬೋದು, ಬೇಗ ರಿಟೈರ್ಮೆಂಟ್ ಆಗಿ ಎಂಜಾಯನ್ನು ಮಾಡ್ಬೋದು ಅಂತ. ಸೊ ಈ ರೀತಿಯ ಫೈನಾನ್ಷಿಯಲ್ ಪ್ಲ್ಯಾನು ನಿಮಗೆ ಈಸಿಯಾಗಿ ದುಡ್ಡನ್ನು ಖರ್ಚು ಮಾಡೋಕ್ಕೆ ಜೊತೆಗೆ ಸೇವ್ ಮಾಡೋಕ್ಕೂ ಪ್ರೇರೇಪಣೆಯನ್ನು ಕೊಡ್ತಾ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಹಾಗಿದ್ರೆ ಒಂದು ಲೈಕ್ ಕೊಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಯಾಕೆ ಅಂತ ಕಾಮೆಂಟ್ ಮಾಡಿದ್ರೆ ನಮ್ಮ ವಿಡಿಯೋನ ಇಂಪ್ರೂವ್ ಮಾಡೋಣ. ಮುಂದೆ ಬರುವಂಥ ವಿಡಿಯೋ ನೋಡಬೇಕು ಅಂದರೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಈ ವಿಡಿಯೋ ಯಾರಿಗಾದ್ರೂ ಉಪಯೋಗ ಆಗುತ್ತೆ ಅಂದರೆ ಅವ್ರ ಜೊತೆ ಶೇರ್ ಮಾಡ್ಬೋದು. ಈ ವಿಡಿಯೋ ನೋಡೋಕ್ಕೆ ತುಂಬಾ ಧನ್ಯವಾದ. ಕಲಿಯುತ್ತಲೇ ಇರಿ.